ಕಲ್ಯಾಣದ ಜಿಲ್ಲೆಗಳ ಬರಸ್ಥಿತಿ ಅವಲೋಕಿಸಿದ ಸಿಎಂ ಸಾಲ ಮನ್ನಾ ಬೇಡಿಕೆಗೆ ಪರಿಶೀಲನೆ ಅಂತ ಹೇಳ್ತಾ ಇದ್ದಾರೆ. ರೈತರ ಸಾಲ ಮನ್ನಾ ಮಾಡಬೇಕು ಎಂಬ ಬೇಡಿಕೆ ಕುರಿತು ಪರಿಶೀಲಿಸಲಾಗುವುದು ಅಂತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಭರವಸೆಯನ್ನು ನೀಡಿದ್ದಾರೆ. ರೈತರ ಸಾಲ ಮನ್ನಾ ಕುರಿತು ನಗರದಲ್ಲಿ ಮಂಗಳವಾರ ಸುದ್ದಿಗಾರರು ಕೇಳಿದಂತ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಮುಖ್ಯಮಂತ್ರಿ, ಸಾಲ ಮನ್ನಾ ಅಷ್ಟು ಸುಲಭದ ಕೆಲಸವಲ್ಲ. ಆದರೆ ಈ ಹಿಂದೆ ಬೇರೆ ರಾಜ್ಯಗಳು ಮಾಡದೇ ಇದ್ದಾಗಲೂ ನಾವು ಸಾಲ ಮನ್ನಾ ಮಾಡಿದ್ದೇವೆ. ಮನಮೋಹನ್ ಸಿಂಗ್ ಅವರ ಸರ್ಕಾರ ಇದ್ದಾಗಲೂ ಕೂಡ ಮಾಡಿದ್ದೇವೆ. ಈ ವಿಚಾರವನ್ನ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಳಿಕ ಮುಖ್ಯಮಂತ್ರಿ ಸುಮಾರು 3.5 ಗಂಟೆ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಲ್ಲಿನ ಬರ ಪರಿಸ್ಥಿತಿ ಅವಲೋಕನ ಸಭೆಯನ್ನು ನಡೆಸಿದ್ರು. ನಂತರ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದಂತ ಅವರು, ರಾಜ್ಯದಲ್ಲಿ ಬರದ ಛಾಯೆ ಇದ್ದು ಜನಾಭಿಪ್ರಾಯ ಹಾಗೂ ತಜ್ಞರ ವರದಿಯನ್ನು ಆಧರಿಸಿ NDRF ಮಾರ್ಗಸೂಚಿಯಂತೆ ಬರಪೀಡಿತ ಪ್ರದೇಶಗಳ ಘೋಷಣೆಗೆ ತೀರ್ಮಾನಿಸಲಾಗುವುದು ಅಂತಲೂ ಕೂಡ ಇದೇ ಸಂದರ್ಭದಲ್ಲಿ ಒಂದು ಭರವಸೆ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಸೊ ಈ ಬಾರಿ ಮಳೆ ಇಲ್ವಲ್ಲ, ಬೆಳೆ ಎಲ್ಲ ಬೆಳೆಯೋದು ಕಷ್ಟ ಆಗ್ತಾ ಇದೆ. ಹಾಗಾಗಿ ಒಂಚೂರು ಸಾಲ ಮನ್ನಾ ಏನಾದರೂ ಮಾಡ್ಬೋದಾ ಅನ್ನುವಂಥ ವಿಚಾರಕ್ಕೆ, ಸಾಲ ಮನ್ನಾ ಮಾಡೋದೇನು ದೊಡ್ಡ ವಿಚಾರ ಅಲ್ಲ, ಆಮೇಲೆ ಮಾಡೇ ಇಲ್ಲ ಅಂತನೂ ಅಲ್ಲ. ಈ ಹಿಂದೆ ನಮ್ಮ ಸರ್ಕಾರ ಇದ್ದಾಗಲೂ ಕೂಡ ನಾವು ಮಾಡಿದ್ದಿದೆ. ಅದ್ರ ಬಗ್ಗೆ ಒಂಚೂರು ಕೂಲಂಕುಷವಾಗಿ ನೋಡಬೇಕಾಗತ್ತೆ, ಪರಿಶೀಲನೆ ಮಾಡಬೇಕಾಗತ್ತೆ ಅಂತ ಹೇಳಿದ್ದಾರೆ. ಪರಿಶೀಲನೆ ಮಾಡಿ ಸಾಲ ಮನ್ನಾ ಮಾಡೋದ್ರಿಂದ ರಾಜ್ಯದ ರೈತರಿಗೆ ಒಳ್ಳೆಯದಾಗತ್ತೆ. ಸೊ ಸಾಲ ಮನ್ನಾ ಮಾಡಲಿ ಅನ್ನೋದು ಎಲ್ಲರ ಆಶಯ ಕೂಡ ಹೌದು. ಬರ ಪರಿಸ್ಥಿತಿ ಅವಲೋಕಿಸೋಕೆ ಕಲಬುರಗಿಗೆ ಬಂದಿದ್ದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಐವಾನ್-ಎ ಶಾಹಿ ಅತಿಥಿ ಗೃಹದಲ್ಲಿ ಮಂಗಳವಾರ ಸಾರ್ವಜನಿಕರ ಅಹವಾಲು ಆಲಿಕೆಯ ವೇಳೆ ರೈತ ಮುಖಂಡರು ತಂದಿದ್ದ ಕಬ್ಬನ್ನು ಕೂಡ ಪರಿಶೀಲನೆ ಮಾಡಿದ್ರು. ಒಂದಷ್ಟು ಬೆಳೆ ಎಲ್ಲ ತಂದಿದ್ರು, ನಾವೇ ಬೆಳೆದಿರೋದು ಅಂತೆಲ್ಲ, ಅದನ್ನೆಲ್ಲ ಖುದ್ದಾಗಿ ಅವರೇ ನೋಡಿದ್ರು. ಹೌದಾ, ಹೇಗೆ, ಏನು, ಗೆತ್ತಾ ಅಂತ ಎಲ್ಲ. ಇನ್ನು ಉದ್ಯೋಗ ಸೃಷ್ಟಿಗೆ ದಿಗ್ಗುಣ FIR ಅನ್ನೋದನ್ನು ಹೇಳಿದ್ದಾರೆ. ಮಹಾನಗರಗಳಿಗೆ ಜನ ಗುಳೆ ಹೋಗುವುದನ್ನು ತಪ್ಪಿಸೋಕೆ 2 ಹಾಗೂ 3ನೇ ಹಂತದ ನಗರಗಳಲ್ಲಿ ಉದ್ಯೋಗ ಸೃಷ್ಟಿಸೋಕೆ 2 ಪಟ್ಟು FAR ಅಂದರೆ ಫ್ಲೋರ್ ಏರಿಯಾ ರೇಷಿಯೋ ನೀಡೋದಕ್ಕೆ ಅಗತ್ಯ ನಿಯಮಾವಳಿ ರೂಪಿಸಲಾಗುವುದು ಅಂತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಪ್ರಕಟಿಸಿದ್ದಾರೆ. ಅಂದರೆ ಮಳೆ ಎಲ್ಲ ಆಗ್ತಾ ಇಲ್ಲಲ್ಲ, ಬೆಳೆ ಬೆಳೆಯೋದಕ್ಕೆಲ್ಲ ಕಷ್ಟ ಆಗ್ತಾ ಇದೆಯಲ್ಲ. ಸೊ ಹಾಗಾಗಿ ಜನ ಏನು ಮಾಡ್ತಿದ್ದಾರೆ ಅಂದರೆ ಗುಳೆ ಹೋಗ್ತಾ ಇದ್ದಾರೆ. ನಮಗಿಲ್ಲ ಆಗಲ್ಲ, ಕಷ್ಟ ಆಗುತ್ತೆ, ಮುಂದೆ ಜೀವನ ಮಾಡೋದು ತುಂಬಾ ಹಿಂಸೆ ಆಗುತ್ತೆ ಅಂತ ಯಾವ್ಯಾವ ವೆಹಿಕಲ್ಸ್ಗಳು ಬರುತ್ತಾ ಇದೆಯೋ ಅದನ್ನೆಲ್ಲ ಹತ್ಕೊಂಡು ಸಿಟಿ ಕಡೆಗೆ ಬರ್ತಾ ಇದ್ದಾರೆ. ಮಂಡ್ಯ, ಮೈಸೂರು, ಬೆಂಗಳೂರು ಈ ಭಾಗಗಳಿಗೆ ಬರ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಅದ್ರ ಬಗ್ಗೆ ಕೂಲಂಕುಷವಾಗಿ ಯೋಚನೆ ಮಾಡ್ತಿದ್ದೀವಿ ಅಂತಲೂ ಕೂಡ ಹೇಳಿದ್ದಾರೆ. ಈಗಾಗಲೇ 0.6ರಷ್ಟು ಪ್ರೀಮಿಯಂ FAR ನೀಡಲಾಗ್ತಾ ಇದೆ. ಇನ್ನು ಮುಂದೆ 2 ಪಟ್ಟು FAR ನೀಡಲಾಗುವುದು. ಗ್ರಾಮೀಣ ಪ್ರದೇಶಗಳಲ್ಲೂ ಉದ್ಯೋಗ ಸೃಷ್ಟಿ ಉದ್ಯಮಗಳನ್ನು ಆಕರ್ಷಿಸೋಕೆ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಅಂತ ಹೇಳಿದ್ದಾರೆ. ಸೊ ಗ್ರಾಮೀಣ ಜನರ ಬದುಕು ಹಸನುಗೊಳಿಸುವುದು ನಮ್ಮ ಸರ್ಕಾರದ ಗುರಿ. ಬೆಂಗಳೂರಿನಲ್ಲಿರುವಂತಹ ಸೌಲಭ್ಯಗಳನ್ನು 2 ಮತ್ತು 3ನೇ ಹಂತದ ನಗರ ಪಟ್ಟಣಗಳಿಗೂ ಒದಗಿಸುವುದಕ್ಕೆ ನಮ್ಮ ಆದ್ಯತೆ ಅನ್ನೋದನ್ನು ಕೂಡ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ.